ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಕ್ಯಾಪ್ಟನ್ ಯಾರು, ಅದಲ್ಲದೆ ಟಿಕೆಟ್ ಫಿನಾಲೆ ಕನ್ಫರ್ಮ್ ಆಗಿ ಗೆದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅಷ್ಟೇ ಹೇಳಿದ ಈ ವಾರ ಕ್ಯಾಪ್ಟನ್ ಯಾರು, ಕಳಪೆ ಯಾರು, ಹಾಗೆ ಉತ್ತಮ ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇದಂತೂ ಕನ್ಫರ್ಮ್ ಅಪ್ಡೇಟ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಬನ್ನಿ ಈ ವಾರ ತುಂಬನೇ ಹೈ ವೋಲ್ಟೇಜ್ ಟಾಸ್ಕ್ಗಳಿಂದ ತುಂಬಿತ್ತು ಅಂತ ಹೇಳ್ಬೋದು. ಅಲ್ಲೇ ಅಷ್ಟೇ ಅಲ್ಲದೆ ಎಲ್ಲರ ಕಣ್ಣಿದ್ದು ಟಿಕೆಟ್ ಫಿನಾಲೆ ನಾನು ಹೋಗಬೇಕು, ಅಲ್ಲಿ ಆಡಬೇಕು ಅನ್ನೋದಿತ್ತು. ಅಷ್ಟೇ ಅಲ್ಲದೆ ಈ ವಾರ ಓವರ್ ಆಲ್ ಟಾಸ್ಕ್ ಎಲ್ಲ ನೋಡಿ ಕನ್ಸಿಡರ್ ಮಾಡೋದಾದರೆ ಮನೆ ಮಂದಿ ಎಲ್ಲ ಸೇರಿ ಈ ವಾರ ಕಳಪೆ ಕೊಟ್ಟಿದ್ದು ಅದು ಬಂದು ಒಬ್ಬರಿಗೆ, ಅದು ಬಂದು ಮಂಜಣ್ಣವರಿಗೆ. ಹೌದು, ತಮ್ಮ ಗೆಳತಿಯಾಗಿರುವಂಥ ಗೌತಮಿ ಸುತನು ಕೂಡ ಮಂಜಣ್ಣವರಿಗೇನೆ ಕಳಪೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅಷ್ಟೇ ಹೇಳಿದ್ರೆ ರತ್ ಅವ್ರು ಹೇಳ್ತಾರೆ, ನೀನು ತುಂಬ ಅಗ್ರೆಸಿವ್ ಆಗಿ ಆಡಿದೆ ಅಂತ ಹೇಳ್ತಾರೆ ರತ್ ಅವ್ರು ಕೂಡ. ಹನುಮಂತ್ ಅವರು ಕೂಡ ಮಂಜಣ್ಣ ಹೆಸರು ತಗೊಂಡಿದ್ದಾರೆ. ಮೋಕ್ಷಿತ್ ಕೂಡ ಮಂಜಣ್ಣ ಹೆಸರು ತಗೊಂಡಿದ್ದಾರೆ ಕಳಪೆಗೆ. ಧನರಾಜ್ ಅವರು ಕೂಡ ಮಂಜಣ್ಣ ಹೆಸರು ತಗೊಂಡಿದ್ದಾರೆ ಕಳಪೆ. ಗೌತಮಿ ತಮ್ಮ ಗೆಳತಿಯಾಗಿರುವಂಥ ಗೌತಮಿ ಸುತನು ಮಂಜಣ್ಣವ್ರ ನೇಮೆ ತಗೊಂಡಿದ್ದಾರೆ ಕಳಪೆಗೆ. ಮಂಜಣ್ಣವ್ರು ಈ ವಾರದ ಕಳಪೆ ಆಗಿದ್ದಾರೆ. 15ನೇ ವಾರದ ಕೊನೆ ಕಳಪೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಈ ವಾರದ ಕ್ಯಾಪ್ಟನ್ ಯಾರು ಅನ್ನೋದು ನೋಡೋದಾದ್ರೆ ಈ ವಾರದ ಕ್ಯಾಪ್ಟನ್ ಬಂದು ಹನುಮಂತ್ ಅವರು. ಇದು ಯಾರಿದ್ದೀ ಹನುಮಂತ್ ಅವ್ರು ಕ್ಯಾಪ್ಟನ್ ಆದರು ಅಂತ ನೋಡಿದ್ರೆ ಈ ವಾರದ ಟಾಸ್ಕ್ ನೋಡಿರ್ಬೋದು. ಟಿಕೆಟ್ ಫಿನಾಲೆ ಟಾಸ್ಕ್ ನೋಡಿತ್ತು ಈ ವಾರ ಪೂರ್ತಿ. ಟಿಕೆಟ್ ಫಿನಾಲೆ ಫೈನಲ್ ರೌಂಡ್ನಲ್ಲಿ ಟಿಕೆಟ್ ಫಿನಾಲೆ ಟಾಸ್ಕ್ ತೊಗೊಂಡು ಫೈನಲ್ಗೆ ಹೋಗಿದ್ದು ಬಂದು ಹನುಮಂತ್ ಅವರು. ತುಂಬ ಜನ ಕೇಳಿರ್ಬೋದು, ಕಳೆದ ವಿಡಿಯೋದಲ್ಲಿ ಭವೇಗೌಡರ ಹೆಸರು ಹೇಳಿದ್ರಲ್ಲ ನೀವು ಅಂತೇಳಿ. ನಾನು ಮೂಲಗಳ ಮಾಹಿತಿ ಪ್ರಕಾರ ಅಂತ ಹೇಳಿದೆ, ಕನ್ಫರ್ಮ್ ಇಲ್ಲ, ಆದರೆ ಮೂಲಗಳ ಮಾಹಿತಿ ಪ್ರಕಾರ ಭವೇಗೌಡರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ದೆ ನಾನು. ಆದರೆ ಈಗ ಕನ್ಫರ್ಮ್ ಆಗಿ ಅಪ್ಡೇಟ್ ಕೊಡ್ತೀನಿ. ಹನುಮಂತ್ ಅವ್ರಿಗೆ ಟಿಕೆಟ್ ಫಿನಾಲೆ ಗೆದ್ದು ಅವ್ರು ಫಿನಾಲೆಗೆ ಹೋಗಿದ್ದಾರೆ. ಫಸ್ಟ್ ಕಂಟೆಸ್ಟೆಂಟ್ ಟಿಕೆಟ್ ಫಿನಾಲೆಗೆ ಹೋಗಿರೋದು ಅದು ಬಂದು ಹನುಮಂತ್ ಅವರು. ಅದಲ್ಲದೆ ಎಲ್ಲ ಕಡೆ ಒಂದು ಗಾಳಿ ಸುದ್ದಿನೇ ಆಡ್ತೀನಿ ಅಂತ ಹೇಳ್ಬೋದು, ಒಂಥರ ಪ್ರೆಡಿಕ್ಟ್ ಅಂತ ಹೇಳ್ಬೋದು. ಯಾರು ಟಿಕೆಟ್ ಫಿನಾಲೆ ಗೆಲ್ತಾರೋ ಅವರು ಬಿಗ್ ಬಾಸ್ನ ಗೆಲ್ಲೋಕ್ಕಾಗಲ್ಲ ಅಂತೇಳಿ ಎಲ್ಲ ಇದು ನಡೀತಿದೆ ಅಂತಲೇ ಹೇಳ್ಬೋದು. ಇದೊಂದು ಹೊಸ್ದಾಗಿ ಯಾಕೆ ಅಂತಂದರೆ ನೀವು ಕಳೆದ ಸೀಸನ್ನಾಗ ಎಲ್ಲ ನೋಡಿರ್ಬೋದು, ಯಾರು ಟಿಕೆಟ್ ಫಿನಾಲೆ ತಗೊಂಡಿದ್ದಾರೋ ಅವರು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಅಂತೇಳಿ ಎಲ್ಲ ಕಡೆ ಪೋಸ್ಟ್ ಆಗಿರ್ಬೋದು, ವೀಡಿಯೋಸ್ಗಳಾಗಿರ್ಬೋದು ತುಂಬಾ ವೈರಲ್ ಆಗ್ತಿದ್ದಾವೆ. ಟಿಕೆಟ್ ಫಿನಾಲೆ ಯಾರು ಗೆಲ್ತಾರೋ, ಯಾರು ಫೈನಲ್ ವಿಕಿಗೆ ಹೋಗ್ತಾರೋ ಅವ್ರು ಮುಂದಿನ ವಾರದ ಕ್ಯಾಪ್ಟನ್ ಆಗಿರ್ತಾರೆ. ನೀವು ನೋಡಿರ್ಬೋದು ವಿಡಿಯೋದಲ್ಲಿ ಹನುಮಂತ್ ಅವರು ಮಂಜಣ್ಣ ಅವ್ರು ಜೈಲಿಗೆ ಕರ್ಕೊಂಡು ಹೋಗಿ ಬೀಗ ಹಾಕ್ತಿದ್ದಾರೆ. ಈ ವಾರದ ಕ್ಯಾಪ್ಟನ್ ಕೂಡ ಅವರೇ, ಮುಂದಿನ ವಾರದ ಕ್ಯಾಪ್ಟನ್ ಕೂಡ ಹನುಮಂತ್ ಅವ್ರು ಆಗಿದ್ದಾರೆ. ಹನುಮಂತ್ ಅವ್ರು ಟಿಕೆಟ್ ಫಿನಾಲೆ ತಗೊಂಡು ಫಿನಾಲೆ ರೌಂಡಿಗೆ ಹೋಗಿದ ಬಗ್ಗೆ ಹೇಗೆ ಅನಿಸ್ತು. ಅಷ್ಟೇ ಅಲ್ಲದೆ ಮುಂದಿನ ವಾರ ಕ್ಯಾಪ್ಟನ್ ಕೂಡ ಹನುಮಂತ್ ಅವರೇ. ಅದಲ್ಲದೆ ಹಾಗಾದ್ರೆ ಹನುಮಂತ್ ಟಿಕೆಟ್ ಫಿನಾಲೆ ತಗೊಂಡು ಫಿನಾಲೆ ಗೆಲ್ತಾರ ಇಲ್ವಾ ಅನ್ನೋದು ಕಾದ್ ನೋಡ್ಬೇಕು. ಈ ಪೋಸ್ಟ್ ವಿಡಿಯೋಗಳ ಬಗ್ಗೆ ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಹೇಗೆ ಅನ್ಸುತ್ತೆ, ಟಿಕೆಟ್ ಫಿನಾಲೆ ತಗೊಂಡ್ರು ಫಿನಾಲೆ ಗೆಲ್ತಾರ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಈ ವಾರದ ಉತ್ತಮ ಯಾರು ಅನ್ನೋದು ನೋಡೋದಾದ್ರೆ ಈ ವಾರದ ಉತ್ತಮದಲ್ಲಿ ಇಬ್ರು ಇದ್ದಾರೆ, ಒಂದು ಭವೇಗೌಡ ಅವರು ಹಾಗೂ ಮುಗಿಸಿದವ್ರಿಗೆ. ಇವರಿಬ್ಬರ ಮಧ್ಯೆ ತುಂಬಾನೇ ಕಾಂಪಿಟೇಷನ್ ಬೀಳುತ್ತೆ ಅಂತ ಹೇಳ್ಬೋದು. ಆದರೆ ಈ ವಾರದ ಉತ್ತಮ ಬಂದು ಭವೇಗೌಡ ಅವರು ಅಂತ ಹೇಳ್ಬೋದು. ಟಾಸ್ಕ್ನಲ್ಲಿ ಈ ವಾರ ಫುಲ್ ಓವರ್ ಆಲ್ ಟಾಸ್ಕ್ ಎಲ್ಲ ತಗೊಂಡು ನೋಡಿದ್ರೆ ಭವೇಗೌಡರಿಗೆ ಈ ವಾರ ಉತ್ತಮ ಸಿಕ್ಕಿದೆ. ಅದಲ್ಲದೆ ಭವೇಗೌಡರಿಗೆ ಉತ್ತಮ ಯಾಕೆ ಸಿಕ್ಕಿದೆ ಅಂತ ಈ ವಾರ ನಾವು ಟಾಸ್ಕ್ ನೋಡಿರ್ಬೋದು. ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡಿದರೆ ಕೊನೆ ತನಕ ಸತನು ಅವರು ತಮ್ಮ ಆಟ ಬಿಡಲಿಲ್ಲ, ತಮ್ಮ ಛಲ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಈ ವಾರದ ಉತ್ತಮ ಬಂದು ಭವೇಗೌಡ ಅವರು. ಅದಲ್ಲದೆ ಈ ವಾರ ಮನೆಯಿಂದ ಯಾರು ಹೊರಡೆ ಹೋಗ್ತಾರೆ ಅನ್ನೋದು ನೋಡೋದಾದ್ರೆ ಈ ವಾರ ನಾಮಿನೇಟ್ ಆಗಿರೋ ಬಂದು ಭವೇಗೌಡ, ಮೋಕ್ಷಿತ, ತ್ರಿವಿಕ್ರಮ್, ಧನರಾಜ್ ಹಾಗೂ ಚೈತ್ರ ಅವ್ರು ನಾಮಿನೇಟ್ ಆಗಿದ್ದಾರೆ. ಆದ್ರೆ ಚೈತ್ರ ಕುಂದಾಪುರ್ ಅವ್ರನ್ನ ಮುಂದಿನ ವಾರ ಕಳಿಸ್ತಾರೆ. ಈ ವಾರ ಅಂತ ಕಳಿಸೋ ಚಾನ್ಸ್ ಇಲ್ಲ, ಯಾಕಂದ್ರೆ ಅವ್ರು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ್ ಅವರು ಈ ವಾರ ಹೋಗೋದ್ರಿಂದ ಧನರಾಜ್ ಹೋಗ್ಬೋದು ಅಂತ ಅನ್ಸುತ್ತೆ. ನಿಮಗೆ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಟಿಕೆಟ್ ಫಿನಾಲೆ ಯಾರು ಗೆಲ್ಲಬೇಕಿತ್ತು. ಅಷ್ಟೇ ಅಲ್ಲದೆ ಈ ವಾರದ ಕಳಪೆ ಯಾರು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.